ಪರೀಕ್ಷೆ ನಡೀತಾ ಇದೆ. ಈಗಾಗಲೇ 2 ಸೆಟ್ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡಿದ್ದೀನಿ ಲಿಂಕ್ಗಳನ್ನು ನೋಡಿ. ಸೊ ಇನ್ನೂ 2 ಕ್ವಶನ್ ಪೇಪರ್ಗಳು ಬರ್ತವೆ. ಸ್ವಲ್ಪ ಹೆಚ್ಚು ವ್ಯೂಸ್ಗಳು ಬಂದರೆ ಖಂಡಿತವಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಬೇಗ ವಿಡಿಯೋಗಳನ್ನು ಲೈನಪ್ ಕೊಡ್ತೀನಿ. ಇಂಪಾರ್ಟೆಂಟ್ ಇದಾವೆ, ಸ್ವಲ್ಪ ಎಕನಾಮಿಕ್ಸ್ ಟಫೇ ಇರ್ತದೆ. ಬಟ್ ಡೋಂಟ್ ವರಿ, ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇರ್ತಾವೆ. ಚೆನ್ನಾಗಿ ಓದ್ಕೊಟ್ಟು ಟೈಮ್ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಆರ್ಥಿಕತೆಯ ಹೊಂದಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಕೇಳಿದ್ರು. ಎಲ್ಲವನ್ನೂ ಕೂಡ 3 ಸಮಸ್ಯೆಗಳು ಬರ್ತವೆ. ಇದು 1 ಮಾರ್ಕ್ಸಿಗೂ ಕೂಡ ಕೇಳ್ತಾರೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಸೊ 3 ಹೌದು, ಮೇಲಿನ ಹೌದು ಅನ್ನೋದು ಆಯ್ಕೆ ಸರಿ ಇತ್ತು. ಲಂಬಾಂತರ ಬೇಡಿಕೆ ರೇಖೆ ಹೊಂದಿರೋದು ಹೇಗೆ? ಅದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಹೊಂದಿರ್ತದೆ. ಎಲ್ಲ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನು ಮಾಪನ ಮಾಡೋದಕ್ಕೆ ಏನಂತ ಕರೀತಾರೆ? ಆದಾಯದ ಮಾಪನ ಅಥವಾ ಆದಾಯದ ವಿಧಾನ ಅಂತ ಹೇಳ್ತಾರೆ. ಹಣದ ಪ್ರಮುಖ ಕಾರ್ಯ ಕೇಳಿದ್ರು. ಹಣದ ಮುಖ್ಯ ಕೆಲಸನೇ ವಿನಿಮಯ ಮಾಧ್ಯಮ ಅನ್ನೋದು ಬರ್ತದೆ. ಆದಾಯದಿಂದ ಸ್ವತಂತ್ರವಾದ ಅನುಭೋಗ ಹೇಗಿರ್ತದೆ? ಅದು ಸ್ವಾಯತ್ತ ಅನುಭೋಗವಾಗಿದೆ ಅಂತ ಬರೆದ್ರೆ ಸಾಕು. ಬಿಟ್ಟ ಸ್ಥಳ, ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ. ವಿರುದ್ಧ, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿರ್ತವೆ, ಯು ಆಕಾರದಲ್ಲಿರ್ತವೆ. ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮ, ಮಾರುಕಟ್ಟೆ ಬೆಲೆಗೆ ಸಮ. ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಡ್ಯಾಶ್ ರೂಪದಲ್ಲಿ ಪಾವತಿಸಲಾಗ್ತದೆ, ಗೇಣಿ. ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರ್ತಾರೆ ಭಾರತದ ಸರ್ಕಾರ. ಹೊಂದಿಸಿ ಬರೆದಿದ್ದೀವಿ. ಕೇಂದ್ರೀಯ ಯೋಜಿತ ಅರ್ಥಕತೆ ಅಂತಕ್ಕಂಥದ್ದು, ಇದು ಸರ್ಕಾರ ಅಂತಕ್ಕಂಥದ್ದು ಬರಬೇಕು. ಇನ್ನು 12ನೇದು ಔದಾಸೀನ್ಯದ ನಕ್ಷೆ ಅಂತ ಕೇಳಿದರೆ, ಸೊ 12ನೇದು ಆಪ್ಷನ್ ಬಿ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಅನ್ನೋದು ಬರ್ತದೆ. ಪರಿಪೂರ್ಣ ಪೈಪೋಟಿ ಇದೆ, ಪರಿಪೂರ್ಣ ಮಾಹಿತಿ, ಶ್ರಮ ಇದೆ, ಕೂಲಿ, ಕಚ್ಚಾ ಸರಕು ಇದೆ, ಅದನ್ನು ಮಧ್ಯಂತರ ಸರಕು ಅಂತೀವಿ. ವೆರಿ ಡೆಡ್ ಈಸಿನೇ ಇತ್ತು. ಇಲ್ಲಿ ಔದಾಸೀನ್ಯ, ಇಲ್ಲಿ ಔದಾಸೀನ್ಯ, ಇಲ್ಲಿ ಪರಿಪೂರ್ಣ, ಇಲ್ಲಿ ಪರಿಪೂರ್ಣ, ಶ್ರಮ ಇದ್ದಲ್ಲಿ ಕೂಲಿ. ನೋಡಿ ಎಷ್ಟು ಈಸಿಯಾಗಿತ್ತು. 1 ಮಾರ್ಕ್ ಕ್ವಶನ್ಸಲ್ಲಿ MRS ಅನ್ನು ವಿಸ್ತರಿಸಿ ಬರೀರಿ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತಾರೆ. ಸೀಮಾಂತ ಬದಲಿಕೆ ದರ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಒಟ್ಟು ಸ್ಥಿರ ವೆಚ್ಚ ಅಂದ್ರೆ ಏನು? ಸ್ಥಿರ ಆದಾಯಗಳನ್ನು ಉತ್ಪಾದನೆಯಲ್ಲಿ ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ. ಆಮದದ ಅರ್ಥ ನೀಡ್ರಿ. ಯಾವುದೇ ದೇಶ ಜಗತ್ತಿನ ಇತರ ದೇಶಗಳಿಂದ ಸರಕುಗಳನ್ನು ಖರೀದಿಸಿದರೆ ಅದನ್ನು ಆಮದು ಅಂತ ಕರಿತೀವಿ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡಿತಾರೆ? ವೈಯಕ್ತಿಕ ತೆರಿಗೆ ಪಾವತಿ ಮತ್ತು ತೆರಿಗೆ ಇತರ ಪಾವತಿಗಳನ್ನು ವೈಯಕ್ತಿಕ ಆದಾಯದಲ್ಲಿ ಕಳೆಯುವುದರ ಮೂಲಕ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಪಡಿತೀವಿ. ವಸ್ತು ವಿನಿಮಯ ಪದ್ಧತಿ ಅಂದ್ರೇನು? ಹಣವನ್ನು ವಿನಿಮಯ ಮಾಧ್ಯಮವಾಗಿ ಬಳಸದೆ ಸರಕುಗಳನ್ನು ಮಾರಾಟ ಮಾಡಿ ಸರಕುಗಳನ್ನು ಕೊಳ್ಳೋದಕ್ಕೆ ವಸ್ತು ವಿನಿಮಯ ಪದ್ಧತಿ ಅಂತ ಕರೀತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ವಾಸ್ತವಿಕ ಅರ್ಥಶಾಸ್ತ್ರ ಹೇಗಿದೆ, ಹೇಗಿತ್ತು ಎಂಬುದನ್ನು ವಿವರಿಸ್ತದೆ. ಮಾದರಿ ಅರ್ಥಶಾಸ್ತ್ರ ಹೇಗಿರಬೇಕು ಎಂಬುದನ್ನು ವಿವರಿಸ್ತದೆ. ಇದು ವಿವರಣಾತ್ಮಕ ದೃಷ್ಟಿಕೋನ, ಇದು ಸಂಕ್ಷಿಪ್ತ ದೃಷ್ಟಿಕೋನ ಅಂತ ಕರೀತಾರೆ. ಅಂದರೆ ಇದು ವಿವರಣಾತ್ಮಕವಾಗಿದೆ, ಇದು ದೃಷ್ಟಿಕೋನಾತ್ಮಕವಾಗಿದೆ. ಸಿದ್ಧಾಂತಗಳಿಗೆ ಮೌಲ್ಯಯುತವಾಗಿಲ್ಲ, ಸಿದ್ಧಾಂತಗಳು ಮೌಲ್ಯಯುತವಾಗಿದ್ದಾವೆ. ಇಲ್ಲಿ ವಾಸ್ತವ ಇರ್ತದೆ, ಇದು ವಸ್ತುನಿಷ್ಠ ಇರ್ತದೆ. ಇನ್ನು ಅನುಭೋಗಿಯ ವರ್ತನೆ ಮತ್ತು ಅದನ್ನು ವಿವರಿಸ್ತಕ್ಕಂಥ 2 ವಿಧಾನಗಳನ್ನು ಕೇಳಿದ್ದಾರೆ. ಅನುಭೋಗಿ ವರ್ತನೆಯನ್ನು ವಿವರಣೆ ಮಾಡ್ತಕ್ಕಂಥ 2 ವಿಧಾನಗಳಲ್ಲಿ ಸಂಖ್ಯಾಸೂಚಕ ತುಷ್ಟಿಗುಣ ಮತ್ತು ಸ್ಥಾನದರ್ಶಕ ಸೂಚಕ ತುಷ್ಟಿಗುಣ ಅಂತ ಬರ್ತದೆ. ಈ ಸಂಖ್ಯಾಸೂಚಕ ತುಷ್ಟಿಗುಣದಲ್ಲಿ 2 ಎಸ್ ಇಳಿಮುಖ ಸೀಮಾಂತದ ತುಷ್ಟಿಗುಣ ಮತ್ತು ಬಜೆಟ್ ರೇಖೆ, ಇದರಲ್ಲಿ ಔದಾಸೀನ್ಯ ವಕ್ರರೇಖೆ ಮತ್ತು ಅನುಭೋಗಿ ಸಮತೋಲನ. ಮುಂದಿನ ಪ್ರಶ್ನೆ, ಕೆಳದರ್ಜೆಯ ಸರಕು ಅಂದ್ರೇನು? ಉದಾಹರಣೆ ಕೊಡಿ. ಬಹಳ ಸರಿ ಕ್ವಶನ್ ಕೇಳಿದ್ದಾರೆ. ಎಲ್ಲ ಗಿಫನ್ ಸರಕುಗಳು ಕೆಳದರ್ಜೆಯ ಸರಕಾಗಿದ್ದು ಅನುಭೋಗಿಯ ಆದಾಯದ ವೆಚ್ಚದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಸೊ ಉದಾಹರಣೆ ಏನಿತ್ತಪ್ಪ ಅಂದರೆ ಇದಕ್ಕೆ ರಾಗಿ ಇದೆ, ನವಣೆ, ಸಜ್ಜೆ, ಆರ್ಕ ಇತ್ಯಾದಿ. ಮುಂದಿನ ಪ್ರಶ್ನೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಮಾರುಕಟ್ಟೆಯಲ್ಲಿ ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಬೆಲೆಯಲ್ಲಿ ಆಗುವ ಪ್ರಮಾಣುಗುಣ ಬದಲಾವಣೆಗೆ ಬೇಡಿಕೆಯಲ್ಲಿ ಪ್ರಮಾಣುಗುಣ ಬದಲಾವಣೆ ಆಗೋದೇ ಬೆಲೆ ಏರಿಕೆಯ ಸ್ಥಿತಿಸ್ಥಾಪಕತ್ವ ಅಂತ ಹೇಳೋದು. ಅಲ್ಪಾವಧಿ ಮತ್ತು ದೀರ್ಘಾವಧಿ ವೆಚ್ಚದ ಪರಿಕಲ್ಪನೆಗಳ ಅರ್ಥವನ್ನು ಬರೀರಿ. ಅಲ್ಪಾವಧಿಯಲ್ಲಿ ಯಾವುದೇ ಉದ್ಯಮ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎಲ್ಲ ಆದಾಯಗಳನ್ನು ಬದಲಾಯಿಸಲು ಸಾಧ್ಯ ಆಗೋದಿಲ್ಲ. ಆದರೆ ಕೇವಲ ಬದಲಾಗುವ ಆದಾಯವನ್ನು ಮಾತ್ರ ಬದಲಿಸಿ ಸ್ಥಿರ ಆದಾಯವನ್ನು ಸ್ಥಿರವಾಗಿ ಇರಿಸಿ ತನ್ನ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ. ಇನ್ನು ದೀರ್ಘಾವಧಿ ಅಂದರೆ ದೀರ್ಘಾವಧಿಯಲ್ಲಿ ಒಂದು ಉದ್ಯಮ ಸಂಸ್ಥೆಯು ಎಲ್ಲ ಆದಾಯಗಳನ್ನು ಬದಲಿಸಬಹುದಾಗಿದೆ. ಅಂದರೆ ಇಲ್ಲಿ ಯಾವುದೇ ಆದಾಯಗಳು ಸ್ಥಿರವಾಗಿರದೆ ಎಲ್ಲ ಆದಾಯಗಳು
ಬದಲಾಗುವ ಅವಕಾಶವನ್ನು ಹೊಂದಿದೆ. ನೆಕ್ಸ್ಟ್ ದೀರ್ಘಾವಧಿ ವೆಚ್ಚಗಳು. ಸೊ ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ. ಸ್ಥಗಿತತೆ ಬಿಂದುವಿನ ಅರ್ಥವನ್ನು ಕೊಡ್ರಿ. ಉದ್ಯಮ ಘಟಕದ SMC ರೇಖೆಯ AVC ರೇಖೆಯನ್ನು ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಉದ್ಯಮದ ಸ್ಥಗಿತ ಬಿಂದು ಅಥವಾ ಉದ್ಯಮ ಮುಚ್ಚುವ ಬಿಂದು ಅಂತ ಕರಿತೀವಿ. ಅಂದರೆ AVC ರೇಖೆಗಿಂತ ಕೆಳಗೆ ಯಾವುದೇ ಉತ್ಪಾದನೆ ಸಾಧ್ಯನೇ ಇರೋದಿಲ್ಲ. ಇನ್ನು ಬಂಡವಾಳಶಾಹಿ ಆರ್ಥಿಕತೆ ಲಕ್ಷಣಗಳನ್ನ ಕೇಳಿದರೆ ಕಲ್ಕೊಂಡೋಗಿ ಇಂಪಾರ್ಟೆಂಟ್. ಒಂದನೇದು ಎಲ್ಲ ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನ ಖಾಸಗಿಯವರು ನಿರ್ಧಾರ ಮಾಡ್ತಾರೆ. ಎರಡನೇದು ಇಲ್ಲಿ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳು ಪ್ರಮುಖ ನಿರ್ಧಾರಗಳಲ್ಲಿ ಪಾತ್ರ ವಹಿಸ್ತದೆ. ನೆಕ್ಸ್ಟ್ ಇರೋದೇನಪ್ಪ ಅಂತಂದರೆ ಬಂಡವಾಳಶಾಹಿಯ ಮುಖ್ಯ ಉದ್ದೇಶ ಲಾಭ ಆಗಿರ್ತದೆ. ಇದಕ್ಕೆ ಉದಾಹರಣೆ USA ಮತ್ತು UK ಅಂತ ಬರಿಬೋದು. ಸೊ 29th ಕ್ವಶನ್ಸ್ ಬಂದಿದೆ. ಸೊ ಏನಿದೆ 29th ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ. ಅನುಭೋಗಿ ಸರಕು ಏನಾಗಿರ್ತದಪ್ಪ ಅಂದ್ರೆ ಜನರು ಅನುಭೋಗಕ್ಕಾಗಿ ಕೊಂಡುಕೊಳ್ಳುವ ಸರಕುಗಳೇ ಅನುಭೋಗಿ ಸರಕು. ಇನ್ನು ಬಂಡವಾಳ ಸರಕು ಅಂದ್ರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕಿನ ಕೊಳ್ಳುವಿಕೆಯನ್ನು ಬಂಡವಾಳ ಸರಕು ಅಂತ ಕರಿತೀವಿ. ಇನ್ನು ಅನುಭೋಗಿ ಸರಕಿಗೆ ಉದಾಹರಣೆ ಕೊಡಬಹುದು ಆಹಾರ, ಬಟ್ಟೆ, ತರಕಾರಿ, ಮೊಬೈಲ್ ಇತ್ಯಾದಿ. ಬಟ್ ಇಲ್ಲಿ ಬಂಡವಾಳ ಸರಕಿಗೆ ಉದಾಹರಣೆಗಳನ್ನು ಕೊಡಬಹುದು, ಯಂತ್ರಗಳು ಕೊಡಬಹುದು, ಸಲಕರಣೆಗಳು ಕೊಡಬಹುದು, ಟ್ರಕ್ಕು ಕೊಡಬಹುದು, ಟ್ರೇಲರು ಕೊಡಬಹುದು. ಮುಂದಿನ ಪ್ರಶ್ನೆ ಬಾಹ್ಯತೆಗಳಂದ್ರೇನು, ಎರಡು ವಿಧಗಳನ್ನು ತಿಳಿಸ್ರಿ. ಇಲ್ಲಿ ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡೋ ಪ್ರಯೋಜನ ಅಥವಾ ಹಾನಿಯೇ ಬಾಹ್ಯತೆ. ಈ ಬಾಹ್ಯತೆಯಲ್ಲಿ ಎರಡು ವಿಧಗಳು, ಧನಾತ್ಮಕ ಬಾಹ್ಯತೆಗಳು, ಋಣಾತ್ಮಕ ಬಾಹ್ಯತೆಗಳು. ನೆಕ್ಸ್ಟ್ ನೋಡೋಣ 4 ಮಾರ್ಕ್ ಕ್ವಶನ್ಸ್. ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಟಿಪ್ಪಣಿ ಬರೆಯಿರಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್. ಯಾವುದೇ ಆರ್ಥಿಕ ಚಟುವಟಿಕೆಗಳು ಖಾಸಗಿ ವ್ಯಕ್ತಿಗಳಿಂದ ನಿಯಂತ್ರಿಸಲ್ಪಟ್ಟು ಕಾರ್ಯನಿರ್ವಹಿಸಿದರೆ ಅದನ್ನು ಮಾರುಕಟ್ಟೆ ಆರ್ಥಿಕತೆ ಅಂತ ಕರಿತೀವಿ. ಅಮೆರಿಕ, ಜಪಾನ್, ಜರ್ಮನಿ, ಆಸ್ಟ್ರೇಲಿಯಾ ಇತ್ಯಾದಿ. ಲಕ್ಷಣಗಳು: ದೇಶದಲ್ಲಿ ಎಲ್ಲ ಉತ್ಪಾದನಾಂಗಗಳ ಮಾಲೀಕರು ಖಾಸಗಿ ವ್ಯಕ್ತಿಗಳೇ ಆಗಿರ್ತಾರೆ. ಲಾಭ ಗಳಿಸೋದು ಈ ವ್ಯವಸ್ಥೆಯ ಮುಖ್ಯ ಗುರಿಯಾಗಿದೆ. ಈ ವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ಸರ್ಕಾರ ಏನು ಮಾಡ್ತದಪ್ಪ ಅಂತಂದ್ರೆ ಯಾವುದೇ ರೀತಿಯ ಪಾತ್ರವನ್ನು ನಿರ್ವಹಿಸೋದಿಲ್ಲ. ಆರ್ಥಿಕತೆಯ ಮೂಲಭೂತ ಸಮಸ್ಯೆಯನ್ನು ಖಾಸಗಿ ವ್ಯಕ್ತಿಗಳೇ ಬಗೆಹರಿಸ್ತಾರೆ. ಆಮೇಲೆ ಖಾಸಗಿ ವ್ಯಕ್ತಿಗಳು ತಮ್ಮ ಉತ್ಪಾದಿತ ಸರಕುಗಳಿಗೆ ಅಧಿಕ ಲಾಭಗಳನ್ನು, ಬೆಲೆಗಳನ್ನು ನಿಗದಿಪಡಿಸಿ ಲಾಭನೇ ಮಾಡ್ತಾರೆ. ಮುಂದಿನ ಪ್ರಶ್ನೆ ಬಜೆಟ್ ರೇಖೆ. ಇಳಿಜಾರಿನ ನಿಷ್ಪತ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ. ಸೊ ಫಸ್ಟ್ ಬಜೆಟ್ನ ಇಳಿಜಾರು ಲಂಬಾಂತರವಾಗಿ ಮಾಪನ ಮಾಡುವ Y ಅಕ್ಷದಲ್ಲಿನ ಚಲಕದ ಬದಲಾವಣೆ ಮತ್ತು ಸಮಾಂತರವಾಗಿ ಮಾಪನ ಮಾಡುವ X ಅಕ್ಷದಲ್ಲಿನ ಚಲಕದ ಬದಲಾವಣೆಯ ಅನುಪಾತ ಇದು ಇರಬೇಕು. ಆಮೇಲೆ ಇದರ ಸಮೀಕರಣ ಬರ್ತದೆ ಬಜೆಟ್ ರೇಖೆ PB / PA ಆರ್ P1 into 1 plus P2 into 2 is equal to M. ಸೊ ಇದು ನಿಮಗೆ ಗೊತ್ತಿರಲಿ. ಅನಂತರ 33ದಲ್ಲಿ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಕೇಳಿದರೆ ಅನುಭೋಗಿಯನ್ನು ತೃಪ್ತಿಪಡಿಸಲು ಒಂದು ಸರಕಿಗೆ ಪರ್ಯಾಯವಾಗಿ ಮತ್ತೊಂದು ಸರಕು ಲಭ್ಯವಾಗಿದ್ದರೆ ಅದನ್ನು ಬದಲಿ ಸರಕು ಅಂತ ಕರಿತೀವಿ. ಬಟ್ ಅನುಭೋಗಿಯ ಎರಡು ಸರಕುಗಳನ್ನು ಒಟ್ಟಾಗಿ ಅನುಭೋಗಿಸಿ ತೃಪ್ತಿ ಪಡೆಯುತ್ತಿದ್ದರೆ ಅದನ್ನು ಪೂರಕ ಸರಕು ಅಂತ ಕರಿತೀವಿ. ಆಮೇಲೆ ಇದು ಪೈಪೋಟಿಯುತ ಬೇಡಿಕೆ ಹೊಂದಿದೆ, ಇದು ಜಂಟಿ ಬೇಡಿಕೆಯನ್ನು ಹೊಂದಿದೆ. ಆಮೇಲೆ ಥರ್ಡ್ ವ್ಯತ್ಯಾಸ ಏನಪ್ಪ ಅಂದರೆ ಸರಕುಗಳ ಬೆಲೆ ಮತ್ತು ಬೇಡಿಕೆ ಧನಾತ್ಮಕ ಸಂಬಂಧ ಇದ್ದರೆ ಇಲ್ಲಿ ಸರಕುಗಳ ಬೆಲೆ ಮತ್ತು ಬೇಡಿಕೆ ಋಣಾತ್ಮಕ ಸಂಬಂಧ ಇರ್ತದೆ. ಇದಕ್ಕೆ ಉದಾಹರಣೆ ಚಹಾ, ಕಾಫಿ. ಇದಕ್ಕೆ ಉದಾಹರಣೆ ಪೆಟ್ರೋಲ್ ಮತ್ತು ಪೆನ್ನು, ಶಾಹಿ ಅಂತ. ಪೆನ್ನು ಮತ್ತು ಶಾಹಿ, ಬೈಕ್ ಮತ್ತು ಪೆಟ್ರೋಲ್. ಸೊ ಇದನ್ನು ಈ ಥರ ಜಂಟಿಯಾಗಿ ಎರಡೆರಡನ್ನು ಬರಿಬೇಕು. 34ರಲ್ಲಿ ಶ್ರಮದ ಒಟ್ಟು ಉತ್ಪನ್ನ ಕೊಟ್ಟಿದ್ದಾರೆ. ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನು ಕಂಡುಹಿಡಬೇಕು. ಆಲ್ರೆಡಿ ಸೂತ್ರಗಳನ್ನು ಕೂಡ ಹಾಕಿದ್ದೀವಿ. ಸೊ ಇಲ್ಲಿ ಡಾಟಾ ನೋಡ್ಕೊಡ್ರಿ. ಶ್ರಮ ಇದೆ, TP ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉತ್ತರ ಏನಾಗಬೇಕಪ್ಪ ಅಂತಂದರೆ ಇಷ್ಟು ಬರಬೇಕು. ಸೊ ಕೆಳಗಡೆ ಸೂತ್ರ ಇದೆ, ಸೂತ್ರ ಫಾರ್ಮುಲಾದಲ್ಲಿ ಹಾಕಿನೂ ಬಿಡಿಸಬೇಕು. 35ದಲ್ಲಿ ಈ ಕೆಳಗಿನ ಷರತ್ತುಗಳ ಅಡಿಯಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವ ಬಗ್ಗೆ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸೂಚನೆ ಬರೀಬೇಕು. ಇಲ್ಲಿ ಷರತ್ತುಗಳಿಕೆ ಅಂತ ಇದೆ, ಓಕೆನಾ. ಸೊ ಷರತ್ತುಗಳ ಅಡಿಯಲ್ಲಿ ಅಂತಂದರೆ ಷರತ್ತುಗಳನ್ನು ಬರೀಬೇಕು. ಸೊ ಮೊದಲ ಷರತ್ತಿತ್ತು ಇದು. ಸೊ ನೆಕ್ಸ್ಟ್ ಇದು ಎರಡನೇ ಷರತ್ತು. ಇದು ಮೂರನೇ ಷರತ್ತು ಬರ್ತದೆ. ಇದು ಎರಡನೇ ಷರತ್ತಿನಲ್ಲಿ. ಆಮೇಲೆ ಇದರ ರೇಖಾಚಿತ್ರ ಹೀಗೆ ಬರ್ತದೆ. ಈ ರೇಖಾಚಿತ್ರದ ಬಗ್ಗೆ ಇಲ್ಲಿರ್ತಕ್ಕಂಥ ಇಲ್ಲೆಲ್ಲ ವಿವರಣೆಗಳನ್ನು ಈ ಥರ ನೀವು ಡಾಟಾಗಳನ್ನು ಉತ್ಪನ್ನಗಳಂತ ಹಾಕಿ ಸೊ ಇಲ್ಲಿ ಕೆಳಗಡೆ ಡಾಟಾಗಳನ್ನು ನೀವು ಬರೀರಿ. ಇನ್ನು ಉದ್ಯಮ ಘಟಕದ ಪೂರಕ ರೇಖೆ ನಿರ್ಧಾರಕಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ. ಸೊ
ಸೊ ನಾನು ಪಾಯಿಂಟ್ಸ್ ಹೇಳ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ತಂತ್ರಜ್ಞಾನದ ಪ್ರಗತಿ ಅಂತ 1ನೇ ಪಾಯಿಂಟ್ ಬರ್ತದೆ. 2ನೇದು ಆದಾನದ ಬೆಲೆಗಳು ಅಂತ ಬರ್ತದೆ. ಒಂದೊಂದು ಪಾಯಿಂಟ್ ಒಂದು 2-3 ಸಾರಿ 2-3 ಲೈನ್ ಬಿಡಿಸ್ರಿ ಸಾಕು. ನೆಕ್ಸ್ಟ್ 3ನೇದು ಬರೋದು ತೆರಿಗೆ ಪರಿಣಾಮ ಅಂತ ಒಂದು ಬರ್ತದೆ. ಇಷ್ಟು ಇಂಪಾರ್ಟೆಂಟ್ ಇತ್ತು. ಇನ್ನು ಭಾಳ ಸಲ ಕೇಳ್ತಾರೆ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಭಿನ್ನತೆ ಅಂದರೆ ವ್ಯತ್ಯಾಸಗಳನ್ನ ಕೇಳ್ತಾರೆ. ಸೊ ಆಲ್ರೆಡಿ ಇಲ್ಲಿ ನಾನು ವ್ಯಾಪ್ತಿ ಇದೆ, ಅಧ್ಯಯನದ ವಿಧಾನ, ಆರ್ಥಿಕ ಪ್ರತಿನಿಧಿ, ಸಮತೋಲನ, ಅಸ್ತಿತ್ವ, ಸ್ವಲ್ಪ ಇದು ನೀಟ್ ಇದೆ ನೋಡಿ. ಸೊ ಇದನ್ನೇ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಡ್ರಿ ಅಥವಾ ಪಾಸ್ ಮಾಡಿಕೊಡ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸವಂತ ಹಾಕಿ ಇದನ್ನು ಬರೀರಿ. 38ಕ್ಕೆ ಅಂತಿಮ ಸರಕು ಪರಿಕಲ್ಪನೆಯ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಹಾಗಾದರೆ ಅಂತಿಮ ಸರಕು ಪರಿಕಲ್ಪನೆ ಅಂದರೆ ಏನು? ಅಂತಿಮ ಅನುಭೋಗಕ್ಕಾಗಿ ಬಳಸುವ ಸರಕನ್ನೇ ಅಂತಿಮ ಸರಕು ಅಂತೀವಿ. ಆದರೆ ಈ ಸರಕು ಉತ್ಪಾದನೆಯ ಎಲ್ಲ ಹಂತವನ್ನು ಪೂರೈಸಿ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಲಭ್ಯವಿರ್ತದೆ ಅಂತ ಬರೀಬೇಕು. ಸೊ ಇಷ್ಟು ನಿಮ್ದು ಆಗಿರ್ತಕ್ಕಂಥ ಪಾಯಿಂಟ್ಸ್ ಇತ್ತು. ಇನ್ನು ತಪಸೀಲು ಪಟ್ಟಿಯಂತೆ ಯೋಜಿತ ಸಂಗ್ರಹಣೆ ಮತ್ತು ಕುಸಿತದ ಉದಾಹರಣೆಯೊಂದಿಗೆ ವಿವರಿಸಿರಿ ಅಂತ ಇದೆ. ಸೊ ಇದು 39th ಕ್ವಶನ್. ಯೋಜಿತ ತಪಸೀಲು ಪಟ್ಟಿ ಅರ್ಥ ಬರೀರಿ. ಯಾವುದೇ ಉದ್ಯಮ ಉದ್ದೇಶಪೂರ್ವಕವಾಗಿ ತಾನು ಸಿದ್ಧಪಡಿಸಿದ ಅಥವಾ ಅರೆ ಸಿದ್ಧಪಡಿಸಿದ ಸರಕುಗಳನ್ನು 1 ವರ್ಷದಿಂದ ಮತ್ತೊಂದು ವರ್ಷಕ್ಕೆ ನಿರ್ವಹಣೆ ಮಾಡೋದನ್ನು ತಪಶೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಅಂತ ಕರಿತೀವಿ. ಅದಕ್ಕೊಂದು ಉದಾಹರಣೆಗಳನ್ನು ಬರೀರಿ, ಕರೆಕ್ಟ್ ಆಗ್ತದೆ. ಇನ್ನು 6 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಇಳಿಮುಖ ಸೀಮಾಂತ ತುಷ್ಟಿಕೋನದ ನಿಯಮ ರೇಖಾಚಿತ್ರ ಭಾಳ ಇಂಪಾರ್ಟೆಂಟ್ ಅದ. ಸೊ ಭಾಳ ಸಲ ಕ್ವಶನ್ ಪೇಪರ್ಗಳಲ್ಲಿ ನೋಡಿದ್ರೆ ಇಳಿಮುಖ ಸೀಮಾಂತ ತುಷ್ಟಿಗುಣನ ಕೇಳಿದ್ದಾರೆ. ಏನು ಹೇಳ್ತದೆ ಇಳಿಮುಖ ಸೀಮಾಂತ ತುಷ್ಟಿಗುಣ? ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಮೊದಲಿಗೆ ಪರಿಚಯಿಸಿದವನೇ H.H. ಗೋಸೆನ್ ಮತ್ತು ಪ್ರಖ್ಯಾತಿ ಮಾಡಿದವನು ಆಲ್ಫ್ರೆಡ್ ಮಾರ್ಷಲ್ ಅಂತಕ್ಕಂಥದ್ದು ಬರ್ತದೆ. ಓಕೆನಾ? ಇದೇನು ಹೇಳ್ತದಪ್ಪ ಅಂದ್ರೆ ಅನುಭೋಗಿಯ ಇತರೆ ಸರಕುಗಳನ್ನು ಸ್ಥಿರವಾಗಿ ಇರಿಸಿ ಒಂದೇ ಸರಕಿನ ಅನುಭೋಗವನ್ನು ಹೆಚ್ಚಿಸುತ್ತಾ ಹೋದಂತೆ ಆತನಿಗೆ ಹೆಚ್ಚುವರಿ ಸರಕಿನಿಂದ ದೊರೆಯುವ ಸೀಮಾಂತ ತುಷ್ಟಿಗುಣವು ಕಡಿಮೆ ಮಾಡ್ತದೆ ಅನ್ನೋದನ್ನು ಹೇಳ್ದ. ಇದರ ಕಲ್ಪನೆಗಳಂತ ಇದ್ದಾವೆ. ಸೊ 5 ಪಾಯಿಂಟ್ಸ್ಗಳನ್ನು ಹಾಕ್ಕೊಡ್ರಿ. ಸೊ 5 ಪಾಯಿಂಟ್ಸ್ ಬರೋದು. ಆಮೇಲೆ ಈ ಕಡೆ ಘಟಕಗಳು, ಒಟ್ಟು ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಅಂತ ಇದೊಂದಿಷ್ಟು ಕಲ್ಕೊಂಡು ಕೆಳಗಿನ ಕೋಷ್ಟಕವನ್ನು ಬರೆದು ಈ ರೇಖಾಚಿತ್ರವನ್ನು ಕಲ್ಕೊಡ್ರಿ. ನೀವು ಬಿಡಿಸ್ಲೇಬೇಕು. ಎಕನಾಮಿಕ್ಸಲ್ಲಿ ಬರೀ ರೇ ಡಯಾಗ್ರಾಮ್ಸ್ಗಳು ಮಿನಿಮಮ್ 2 ಆದರೂ ಇರ್ತಾವೆ, 2-3 ಆದರೂ ಇರ್ತಾವೆ. ಬಟ್ ಮಿನಿಮಮ್ ನಾನು ಹೇಳ್ತಕ್ಕಂಥದ್ದು. ಬಟ್ ಪ್ರತಿ ಸಲ ನೋಡಿದರೆ ಇವುಗಳೇ ಹೆಚ್ಚು ಬರ್ತಾ ಇದ್ದಾವೆ. ಎಸ್, ಇಷ್ಟು ಇಲ್ಲಿ ಒಂದು 2 ಪಾಯಿಂಟ್ಸ್ ಇದ್ದಾವೆ. MU ಬಗ್ಗೆ ಒಂದದ, TU ಮತ್ತು MU ಬಗ್ಗೆ ಅದ, ಅದನ್ನು ಕೂಡ ನೋಡ್ಕೊಡ್ರಿ. ಇನ್ನು ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕೋಷ್ಟಕದ ಸಹಾಯದಿಂದ ವಿವರಿಸುವಂತ ಕೇಳಿದರೆ ಅಲ್ಪಾವಧಿ ವೆಚ್ಚದಲ್ಲಿ ಬರೋದು ಒಟ್ಟು ವೆಚ್ಚ ಬರ್ತದೆ, ಒಟ್ಟು ಸ್ಥಿರ ವೆಚ್ಚ ಬರ್ತದೆ, ಒಟ್ಟು ಬದಲಾಗುವ ವೆಚ್ಚ ಬರ್ತದೆ. ಪ್ರತಿಯೊಂದನ್ನು ಡೆಫಿನೇಷನು ಮತ್ತು ಸೂತ್ರ ನೆನಪಿರಲಿ. ಓಕೆನಾ? ಅದನ್ನು ಬರ್ಕೊಂಡು ಬಿಡ್ರಿ. ಆಮೇಲೆ ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ, ಸೀಮಾಂತ ವೆಚ್ಚ, ಇಷ್ಟೆಲ್ಲ ಡೆಫಿನೇಷನು ಮತ್ತು ಸಮೀಕರಣಗಳನ್ನು ಬರೆದು ಕೂಡಲೇ ನಿಮಗೆ ಈ ಥರನಾಗಿರ್ತಕ್ಕಂಥ ಕೋಷ್ಟಕವನ್ನು ಹಾಕೋದನ್ನು ಕಲಿಬೇಕು. ಎಸ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ ಅಂತ ಕೇಳಿದ್ದಾರೆ. ಸೊ ಇದು ಒಟ್ಟು ಆದಾಯ ಇದೆ. ಸೊ ಒಟ್ಟು ಆದಾಯದ ಅರ್ಥ ಮತ್ತು ಇದ್ರದ್ದು ಸೂತ್ರ ಇದೆ. ಅದಾದಮೇಲೆ ನೆಕ್ಸ್ಟ್ ಡಾಟಾ ಬರ್ತದೆ. ಇದು ಸರಾಸರಿ ಆದಾಯ, ಸರಾಸರಿ ಆದಾಯದಲ್ಲಿರ್ತಕ್ಕಂಥ ಸೂತ್ರ. ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಇದು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಆಮೇಲೆ ಇಲ್ಲಿ ಈ ಥರ ಅದ್ರ ಗ್ರಾಫ್ ಬರ್ತದೆ ಡಾಟಾ. ಇದು ಇಷ್ಟು ಕನ್ಕ್ಲೂಷನ್ ಇತ್ತು. ಇನ್ನು ಸಮಗ್ರ ಆರ್ಥಿಕತೆಯ ಅನನ್ಯತೆಗಳಂತ ಬರ್ತಾವೆ. ಇದು ಕೂಡ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಯಾವ್ಯಾವ ಬರ್ತದೆ ನೋಡ್ರಿ. ಒಟ್ಟು ದೇಶೀಯ ಉತ್ಪನ್ನ, ಅದ್ರದ್ದು ಕೂಡ ಡೆಫಿನೇಷನ್ ಸೂತ್ರ, ನಿವ್ವಳ ದೇಶೀಯ ಉತ್ಪನ್ನ ಬರ್ತದೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಬರ್ತದೆ, ಒಟ್ಟು ರಾಷ್ಟ್ರೀಯ ಆದಾಯ ಬರ್ತದೆ. ಎಲ್ಲತ್ರದ್ದು ಡೆಫಿನೇಷನ್ ಮತ್ತು ಸೂತ್ರ ನಿಮಗೆ ಬರಲೇಬೇಕು. ವೈಯಕ್ತಿಕ ಆದಾಯ ಬರ್ತದೆ, ವೈಯಕ್ತಿಕ ಖರ್ಚು ಮಾಡಬಹುದಾದ ಆದಾಯ. ಸೊ ಇಷ್ಟು 6 ಪಾಯಿಂಟ್ಸ್ ಇದಾವೆ. 6 ಪಾಯಿಂಟ್ಸ್ಗಳದ್ದು ಡೆಫಿನೇಷನ್ಸು, ಅದ್ರದ್ದು ಕೀ ಆನ್ಸರ್ಸ್ಗಳನ್ನ ನೀವೇನು ಮಾಡಿರಿ ಅಂತಂದರೆ ನೋಡ್ಕೊಡ್ರಿ. ಇನ್ನು GDPಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಈ GDP ಮಿತಿಗಳಲ್ಲಿ ಬರ್ತಕ್ಕಂಥ ಫಸ್ಟ್ ಪಾಯಿಂಟ್ ಒಟ್ಟು ದೇಶೀಯ ಉತ್ಪನ್ನದ ವಿವರಣೆ, 2ನೇದು ಹಣರಹಿತ ಸೇವೆಗಳು, 3ನೇದು ಬಾಹ್ಯತೆಗಳು ಬರ್ತಾವೆ. ಅದರಲ್ಲಿ ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆಗಳನ್ನು ಬರೀರಿ. ನೆಕ್ಸ್ಟ್ ಹಾನಿಕಾರಕ ಸರಕುಗಳು ಬರ್ತಾವೆ, ಉತ್ಪಾದನೆಯ ವಿಧಾನ ಅಂತ ಬರ್ತಾವೆ. ಸೊ ಅಷ್ಟು ಪಾಯಿಂಟ್ಸ್ ಬರೆದು ಒಂದು 2 ಲೈನ್ ಓನ್ ಸೆಂಟೆನ್ಸ್ ಬರೆದ್ರೆ ಸಾಕು. ಕಾರ್ಯನಿಯೋಜನೆ ಆಧಾರಿತ ಪ್ರಶ್ನೆಯಿಂದ ವೆರಿ ಈಸಿ ಇರ್ತದೆ. ಸೊ ಪ್ರತಿ ಸಲ ಮಾವಿನ ಹಣ್ಣಿನ ಬಗ್ಗೆನೇ ಇದೇ ಪ್ರಶ್ನೆಗಳನ್ನ ನೋಡ್ತೀವಿ. ಸೊ ಇದನ್ನು ಕೂಡ ಬಿಡಿಸೋದನ್ನು ಕಲ್ಕೊಡ್ರಿ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭೋಗಿಸಲು ಬಯಸ್ತಾನೆ. ಬಾಳೆಹಣ್ಣಿನ ಬೆಲೆ 5, ಮಾವಿನ ಹಣ್ಣಿನ ಬೆಲೆ 10, ಅನುಭೋಗಿಯ ಆದಾಯ 40. ಈ ಕೆಳಗಿನವುಗಳ ಉತ್ತರಿಸಿರಿ. ಅನುಭೋಗಿ ತನ್ನ ಸಂಪೂರ್ಣದ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣುಗಳನ್ನು ಅನುಭೋಗಿಸಬಹುದು? ಒಂದೇ ಬಾಳೆಹಣ್ಣಿನ ಬೆಲೆ 5, ಒಟ್ಟು ಒಂದು ಕಡೆ ಎಷ್ಟಿದಾವೆ? 40. ಹಾಗಾದರೆ 40ನ 5ರಿಂದ ಭಾಗಿಸಿದ್ರೆ ಎಷ್ಟಾಯಿತು? ಎಸ್, 8 ಆಯ್ತಲ್ಲ. ಸೊ ಅದು ಸರಿಯಾದ ಉತ್ತರ 8. ಇಷ್ಟು ಬರೆದ್ರೆ 1 ಮಾರ್ಕಸ್ ಕೊಡ್ತಾರೆ. ಇಲ್ಲೇ ಲೆಕ್ಕ ಮಾಡೋದು.
ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣುಗಳನ್ನು ಅನುಭೋಗಿಸಬಹುದು? ಅನುಭೋಗಿ ಕಡೆ ಎಷ್ಟಿದೆ ರೊಕ್ಕ? 40. ಮಾವಿನ ಹಣ್ಣಿನ ಬೆಲೆ ಎಷ್ಟೈತಿ? 10. ಅಂದರೆ ಒಂದು ಮಾವಿನ ಬೆಲೆ 10 ಆತಂದರೆ 40 ರೂಪಾಯಿ ಒಳಗೆ ಎಷ್ಟು ಮಾವಿನ ಹಣ್ಣು ತೊಗೋಬೋದು? 4 ತೊಗೋಬೋದು. ಸೊ ಇದು 2ನೇ ಪ್ರಶ್ನೆ ಉತ್ತರ. 4 ಅಂತ ಬರೆದ್ರೆ 1 ಮಾರ್ಕ್ ಸಿಕ್ಕಿತು. 3ನೇ ಪ್ರಶ್ನೆ, ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಹಾಗಾದ್ರೆ ಈತನ ಕಡೆ ಇರ್ತಕ್ಕಂಥ ಸರಕುಗಳು ಮತ್ತು ಬೆಲೆಗಳನ್ನು ನೋಡಿದಾಗ ಆತನ ಬಜೆಟ್ ರೇಖೆ ಇಳಿಮುಖ ಆಗ್ತದೋ ಕೆಳಮುಖ ಆಗ್ತದೋ? ಕೆಳಮುಖ ಆಗ್ತದೆ. ಇನ್ನು ನೆಕ್ಸ್ಟ್, ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮ ಇದ್ದಾವೆ ಅಥವಾ ಇಲ್ಲವೇ? ಎಸ್, ಸಮಾನ ಇದ್ದಾವೆ. ಯಾಕಂದ್ರೆ 5 ರೂಪಾಯಿಗೆ ಒಂದು ಬಾಳೆಹಣ್ಣು ಅಂತಂದ್ರೆ 40 ಅಂದರೆ 8 ಸಿಕ್ಕಿದ್ದು. 10 ರೂಪಾಯಿಗೆ ಒಂದು ಮಾವಿನ ಹಣ್ಣು ಅಂದ್ರೆ 40 ರೂಪಾಯಿದು ಅಂದ್ರೆ 4 ಸಿಕ್ಕಿದ್ದು. ಹಾಗಾದ್ರೆ ಸಮ ಆಯ್ತು. ಇದರಲ್ಲಿ ಏನು ಅಸಮ ಅನ್ನಿಸ್ಲಿಲ್ಲ, ಸಮ ಇದೆ. ಲಾಸ್ಟ್, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಎಸ್, ಅಂದರೆ ಒಂದು ಬಾಳೆಹಣ್ಣು ಹೆಚ್ಚಿಗೆ ತಗೋಬೇಕಾದ್ರೆ ಒಂದು ಮಾವಿನ ಹಣ್ಣು ಬಿಟ್ಟು ಕೊಡಬೇಕಾಗ್ತೈತಿ ಅಂತ ಕೇಳಿದಾರೆ. ಆಬ್ವಿಯಸ್ಲಿ ರೈಟ್ ಆನ್ಸರ್. ಇನ್ನು ಲಾಸ್ಟ್ ಕೊಟ್ಟಿರೋ ಕೋಷ್ಟಕದಲ್ಲಿ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 10 ಆದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ, ಸರಾಸರಿ ಆದಾಯದ ಮೂಲಗಳನ್ನು ಲೆಕ್ಕಾಚಾರ ಮಾಡಿ ಮಾರಾಟ ಪ್ರಮಾಣ TR, MR, AR.